ಸೀಬೆ ಮರದ ಹಾಗಲ್ವೋ ಮಡಿಯ, ತಾಳೆ ಮರದ ಹಾಗೇನು? ಇನ್ನು ಅವಳಿಗೆ ತಕ್ಕ ವರ್ಣನ ಹುಡುಕಬೇಕು. ಬೆಣ್ಣೆ ಕೈಯ ಮುಡ್ಕೊಡ್ತು. ಯೋಚನೆ ಮಾಡಬೇಕಾದ್ದೆ. ಅವನು ಒಳ್ಳೆ ವೀರ್ನಿವ್ಯಾ? ಈರ್ನಲ್ಲ ಮಹಾಪ್ರಭು, ಈರಾದಿ ಈರ, ಧೀರಾದಿ ಧೀರ, ಸುರಾದಿ ಸೂರ. 3 ಮಂದಿ ಮ್ಯಾಗ ಬಿದ್ರು ಹಿಂದು ಮುಂದೆ ನೋಡ್ತೇನೆ ನುಗ್ಗಿ ನೀರು ಕೆಳಗೆ ಬಡ್ದು ಬಾರಿಸೋ ಗಂಟು ಅಂದ್ರ ಅವನೇ ಮಹಾಪ್ರಭು. ಹೌದು, ನೋಡುವುದಕ್ಕೆ ಅಂದವಾಗಿಯೂ ಇದ್ದಾನೆ. ಸಾಕ್ಷಾತ್ ಮನ್ಮತ. ವಿನಯ, ವಿಧೇಯತೆ, ವಿವೇಕಗಳು ಇವೇನು? ಹೌದು ಮಹಾಪ್ರಭು, ಶ್ರೀರಾಮನಂತ ಗುಣವಂತ. ಓಹೋ, ಅಂದ್ರೆ ನಮ್ಮ ರಾಜಕುಮಾರಿಗೆ ಮಂತ್ರಿ ಕುಮಾರನೇ ಎಲ್ಲಾ ವಿಧದಲ್ಲೂ ತಕ್ಕ ವರ್ಣನಿವೆ ಅಲ್ಲ? ಹೌದು ಮಹಾಪ್ರಭು, ಅದೇ ಕುಮಾರ್ತೆನು ಒಳಿಯಾನು ತಮ್ಮ ಕಣ್ಮುಂದೆ ಓಡಾಡ್ತಿದ್ರೆ ಪರಮಾನಂದ ಅಲ್ವಾ ಮಹಾಪ್ರಭು? ಹೌದಲ್ವೇ? ಅಲ್ವೇ ಪ್ರಭು? ರಾಜಕುಮಾರಿಯನ್ನ ಮಂತ್ರಿ ಕುಮಾರ ಮದುವೆ ಆದ ಎಲ್ಲಿಯಾದ್ರೂ ಕೇಳಿರುವ್ಯಾ? ಇಲ್ಲ ಮಹಾಪ್ರಭು. ಎಲ್ಲಾದ್ರೂ ಕಂಡಿರುವ್ಯಾ? ತಪ್ಪಾಯ್ತು ಮಹಾಪ್ರಭು, ಆ ಸೂಕ್ಷ್ಮ ನನ್ನ ತಪ್ಪಲೆ ಹೊಳಿಲಿಲ್ಲ ಸಂಪಾದ. ಈಗ ಹೊಳಿತು? ಹೊಳಿತು ಮಹಾಪ್ರಭು. ಹೊಳಿತೆ? ಏನ್ ಹೊಳಿತು? ಹೇಳ್ತೀನಿ ಮಹಾಪ್ರಭು. ಮಹಾರಾಜ್ ಕುಮಾರ್ತೆನ ಮಹಾರಾಜ್ ಕುಮಾರನೇ ಮದುವೆ ಆಗ್ಬೇಕು, ಮಂತ್ರಿ ಕುಮಾರ್ತೆನ ಮಂತ್ರಿ ಕುಮಾರನೇ ಮದುವೆ ಆಗ್ಬೇಕು, ನಮ್ಮವರನ್ನ ನಮ್ಮವ್ರ ಗಂಡೆ ಮದುವೆ ಆಗ್ಬೇಕು. ಪ್ರಭು, ಏನಿದೆ ಅಂಬಲನ ಉಪದೇಶ? ಅಂಬಲ, ನಮಗೇನು ಉಪದೇಶ ಮಾಡ್ತಿದ್ಯೋ? ಅಯ್ಯ ಬುದ್ಧಿ, ನನ್ ಬಾಳಕ್ ಉಪದೇಶ ಬೇರೆನಾ? ಮಂತ್ರಿಗಳು ಕುಮಾರರು ಒಳ್ಳೆ ಬುದ್ಧಿವಂತರು ಅಂತ ಸ್ವಾಮಿಗಳ ಪಾಠದಾಗ ಅರಿಕೆ ಮಾಡ್ಕೊತಿದ್ದೆ. ಮಹಾಮಂತ್ರಿಗಳೇ, ರಾಜಕುಮಾರಿ ಚಂಪಕಮಾಲಿನಿಗೆ ತಕ್ಕ ವರ್ಣನ್ನು ನಿಷ್ಕರ್ಷೆ ಮಾಡಬೇಕಾಗಿದೆ. ಅದಕ್ಕಾಗಿ ನೀವು 56 ದೇಶದ ರಾಜಕುಮಾರರ ಭಾವಚಿತ್ರಗಳನ್ನು ತರಿಸಿ. ಪ್ರಭು, ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಆ ಮಗುವನ್ನು ಅಪಾರ ಪ್ರೇಮದಿಂದ ತಾವೇ ಸಾಕಿ ಬೆಳೆಸಿದ್ರಿ. ನಿಜ. ಕಣ್ಣಿಗೆ ರೆಪ್ಪೆಯಂತೆ ಕುಮಾರಿಯನ್ನು ಇದುವರೆಗೂ ಕಾಪಾಡಿಕೊಂಡು ಬಂದಿದ್ದೀರಿ. ಅದು ನಿಜ. ಅಂತಹ ಮುದ್ದಿನ ಮಗಳನ್ನು ಯಾರಿಗೋ ಮದುವೆ ಮಾಡಿಕೊಟ್ಟು ಯಾವುದೋ ದೂರ ದೇಶಕ್ಕೆ ಕಣ್ಮರಿಯಾಗಿ ಕಳುಹಿಸಿಕೊಡುವುದು ಸರಿಯೇ ಪ್ರಭು? ಸರಿಯಲ್ಲ, ಸರಿಯಲ್ಲ. ಪ್ರತಿದಿನವೂ ಅವಳ ಮುಖವನ್ನು ನೋಡದೆ ತಮ್ಮ ಜೀವ ನೀತಿ ಇಲ್ಲಿಯೇ ಇರುವ ಧೀರ ವೀರ ಸುಂದರ ತರುಣನಿಗೆ. ಅಂದ್ರೆ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕಿಂತಲೋ ನಿಮ್ಮ ಬೈಕೆ? ಪ್ರಭು, ಅದೆಂದಿಗೂ ಆಗದು. ನಮ್ಮ ಕುಮಾರಿ ರಾಜಕುಮಾರನನ್ನು ಹೊರತು ಅನ್ಯರನ್ನು ಎಂದಿಗೂ ವಿವಾಹವಾಗಲು. ಆದಷ್ಟು ಜಾಗ್ರತೆ, ಭಾವಚಿತ್ರಗಳನ್ನು ತರಿಸಿ. ಮಹದಾಜ್ಞೆ ಪ್ರಭು. ಅಂಬಲ. ಅಪ್ಪಣೆ ಮಹಾಪ್ರಭು. ಹೇಗೆ? ಅಂಗ ಭಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಂಕಣ ಹೊಕ್ಕಣ ಕಿಂಕಣ. ಹೇ ವೀರಾಂಜನೇಯ, ಮಹಾಭೀಮ ಕಾಯ, ಮಾರುತಿರಾಯ, ಹನುಮಂತರಾಯ, ನೀನೇನೋ ಗಟ್ಟಿ ಮನಸ್ಸು ಮಾಡಿ ಬ್ರಹ್ಮಚಾರಿಯಾಗಿ ವಜ್ರಕಾಯನಾಗಿ ಕೂತು ಬಿಟ್ಟೆ. ಆದ್ರೆ ನನ್ನ ಗತಿ ಏನು ಹನುಮ? ನೀನೇನೋ ಬೆಟ್ಟಗಳನ್ನು ಕಿತ್ತಿಡಬಲ್ಲೆ, ಆದರೆ ನಾನು ಒಂದು ಕಲ್ಲೆಸೆದರೂ ಉಸಿರು ಸಿಕ್ಕಿ ಹಾಕಿಕೊಳ್ಳುವುದು. ನೀನು ಸಾಗರವನ್ನೇ ದಾಟಬಲ್ಲೆ, ನಾನು ಒಂದು ಹಳ್ಳವನ್ನೂ ಹಾರಲಾರೆ. ನೀನು ರಕ್ಕಸ ತಂಡಗಳನ್ನೇ ಸದಬೆಳೆದ ವಜ್ರಾಂಗ, ನಾನು ಕನಸಿನಲ್ಲಿ ಅವರು ನೆನೆಸಿಕೊಂಡ್ರು ಬೆಚ್ಚಿ ಬೆದರುವ ಕೃಷಾಂಗ. ತಿನ್ನುವುದೇನೋ 10ರಷ್ಟು, ಬೆಳವಣಿಗೆ ಮಾತ್ರ ಇದ್ದಷ್ಟೇ. ಲಕ್ಷ ಉಪಾಯ ಮಾಡಿದ್ರು ಮೈ ಬೆಳೆಯಲಿಲ್ಲ, ಬುದ್ಧಿ ಹರಡಲಿಲ್ಲ. ಕಂಡವರ ಕುಚೋತ್ತಿಗೆ ಗುರಿಯಾಗಿರುವುದೇ ನನ್ನ ಹಣೆಯ ಬರಹ. ಇನ್ನು ಹೆಣ್ಣುಗಳಂತೂ ನನ್ನ ಕಡೆ ತಿರುಗಿ ಸಹ ನೋಡುವುದಿಲ್ಲ. ಒಂದು ವೇಳೆ ನೋಡಿದ್ರು ಕಣ್ಣು ಮುಚ್ಚಿಕೊಂಡು ಓಡಿ ಹೋಗು. ಹೀಗಾದ್ರೆ ನಾನು ಸಂಸಾರಿ ಆಗುವುದು ಹೇಗೆ ದೇವ? ನಿನ್ನ ದಯದಿಂದ ನನಗೊಬ್ಬ ಮಾವ ಸಿಕ್ಕಿದ್ದಾನೆ. ಆದರೆ ಅವನ ಜೊತೆಯಲ್ಲಿರೋ ಜಟ್ಟಿಯನ್ನು ಸೋಲಿಸಿದರೆ ಮಾತ್ರ ತನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡುವರಂತೆ. ಕೃಪೆ ಮಾಡಿ ಈ ಒಂದೇ ಒಂದು ದಿನಕ್ಕೆ ನಿನ್ನ ಅಪಾರ ಶಕ್ತಿಯನ್ನು ನನಗೆ ಸಾಲವಾಗಿ ಕೊಟ್ಟು ನನ್ನನ್ನು ಹರಸು ಭಗವಾನ್. ಇಲ್ಲವಾದರೆ ಈ ನಿನ್ನ ಪಾದದಡಿಯಲ್ಲಿ ಈ ನರುಂಡವನ್ನು ಈಡುಗಾಯ ಮಾಡಿ ಈ ಅಲ್ಪ ಪ್ರಾಣವನ್ನು ನಿನಗೆ ಅರ್ಪಿಸುತ್ತೇನೆ. ಮುಖ್ಯ ಪ್ರಾಣ ಕೊಡು ಕೊಡು. ಕೊಡುವುದಿಲ್ಲವೇ? ಇದು ತೆಗೆದುಕೋ. ಜಯ ವೀರ ಹನುಮ. ಕರೆದೆಯಾ ಹನುಮ? ವತ್ಸ ವತ್ಸ.
ಗುರುದೇವ, ನಿನ್ನ ಬೇಡಿಕೆ ಫಲಿಸಿದೆ. ಇಡೀ ತಾಯಿತವನ್ನು ವಜ್ರಾಂಗಬಲಿ ಹೆಸರು ಹೇಳಿ ಕಟ್ಟಿಕೋ, ನಂತರ ಜಗತ್ತನ್ನೇ ಎದುರಿಸಬಲ್ಲೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಜೈ ಹನುಮ. ಜೈ ಭಾರತಿ. ನಿನ್ನ ಹತ್ರ ವೀರಾಂಜನೆ ತಾಯ್ತಿಯೇ? ಎಲ್ಲಿ ನೋಡೋಣ. ಅಲ್ಲ, ಇದು ತಾಯ್ತವಲ್ಲ, ಶ್ರೀಮನ್ನಾರಾಯಣ ಸ್ವರೂಪವಾದ ಪವಿತ್ರ ಸಾಲಿಗ್ರಾಮ. ಸಾಲಿಗ್ರಾಮ ಅಂದ್ರೆ ನೀನು 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 ಚಂದ್ರಹಾಸ. ಚಂದ್ರಹಾಸ ತಮ್ಮ, ತಮ್ಮ, ತಮ್ಮ. ನೀನು 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 ನಾನು ಗಣಪತಿ. ಗಣಪತಿ ಗಣಪತಿ ಗಣಪತಿ. ಏನಯ್ಯ, ನೀನು ಗುರುತಿಸಿಕ್ಕಿಲ್ವಲ್ಲಯ್ಯ? ಗಣಪತಿ, ಅಮ್ಮ ಎಲ್ಲಿ? ಅಮ್ಮ ಕುಂತಿನ ಸೆರೆಮನೆಯಲ್ಲಿ. ಅಯ್ಯೋ ಪಾಪ, ನಮಗ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಬಾ, ಮೊದಲು ಅಮ್ಮನ ಸರಿಯಿಂದ ಬಿಡು. ಅಯ್ಯ ಅವನಯ್ಯ, ನನ್ನ ನಾಳೇನ್ ಕರ್ಕೊಂಡೋಗ್ಬಿಟ್ರೆ ಮಗಳಗತಿ ಏನು? ದಯಮಾಡಿ ನೀನೇ ನಿಂತು ಮದುವೆ ಮಾಡಿಸ್ಬಿಡಯ್ಯ. ಬಿಡಯ್ಯ, ನಮ್ಮಮ್ಮ ಇಲ್ದೆ ನನ್ನ ಮದ್ವೆ ಇಲ್ಲ. ನನ್ನ ತಮ್ಮನಂತೂ ಬಂದ್ಬಿಟ್ಟ. ನಮ್ಮಮ್ಮ ಬಂದ ಮೇಲೆ ನನ್ನ ಮದ್ವೆ. ಬರ್ತೀನಿ ಮಾವ, ಬರ್ತೀನಿ. ಯಾರೋ ಬುಕ್ಕ ಬರ್ತಿದ್ದಾನೆ, ಅವನು ವಿಚಾರ. ತಾತ, ಇಲ್ಲಿ ಸೆರೆಮನೆ ಎಲ್ಲಿದೆ? ಅಗೋ, ಅಲ್ಲಿ ಭಟ್ರು ಕಾವು ನಿಂತಿದ್ದಾರಲ್ಲ, ಅದೇ. ತಾತ, ಅಲ್ಲಿ ನಂದಿನಿ ಅಂತ ಯಾವಳಾದ್ರೂ ಇದ್ದಾಳಿಯೇ? ಅಯ್ಯೋ, ಆ ಬಂಗಾರ ತಾಯಿ ಅಲ್ಲಿಲ್ಲಪ್ಪ ಈಗ. ಎಲ್ಲಿ ಹೋದ್ಲು ತಾತ? ಅವಳನ್ನ ಮಂತ್ರಿಗಳ ಕುಮಾರ ದಾಸಿಯಾಗಿ ನೇಮಿಸಿ ಎಷ್ಟೋ ವರ್ಷಗಳಾಗೋಯ್ತು. ತಾತಮ್ಮ, ನಾವು ಅಲ್ಲಿಗೆ ಹೋಗೋಣ. ಆ ವಿಲಾಸ ಮಂದಿರದ ಕಡೆಗೆ ಒಂದು ಗಂಡು ಸೊಳ್ಳೆನು ಸುಳಿ ಹಾಗಿಲ್ಲಪ್ಪ. ನಾವು ಸೊಳ್ಳೆಗಳು ಅಲ್ಲವಲ್ಲಪ್ಪ. ನೀನು ಸುಮ್ಮನೆ ಇರಪ್ಪ, ತಾತಪ್ಪನ ಹತ್ರ ಏನಪ್ಪ ಚರ್ಚೆ? ನಾವು ಬರ್ತೀವಿ ತಾತಯ್ಯ. ಆಯ್ತು ತಾತ. ಏನು ಚಂದ್ರ ಇದು? ಹುಚ್ಚ, ಬೆಪ್ಪ, ಅಲ್ಲ ಮೋಹಿನಿ ಆಟವ? ಅಲ್ಲ, ಮೂರೂ ಅಲ್ಲ. ಮತ್ತೆ ಹಿಂದೆಂದೂ ಕಂಡರಿಯದ ಸುಖಾನುಭವ. ನನ್ನ ಜೀವನವೇ ಸಾರ್ಥಕಗೊಂಡಂತಿದೆ. ಓಹೋ, ಅದಕ್ಕೇನೋ ಎಂದೂ ಇಲ್ಲದ ಈ ಮನೋವಿಕಾರ. ನೋಡು ಗಣಪತಿ, ನಿತ್ಯವೂ ನೀನು ತಿನ್ನುತ್ತಿರುವುದೇನು? ಗೆಡ್ಡೆ, ಗೆಣಸು, ಹಣ್ಣು, ಹಂಪಲು ಇತ್ಯಾದಿ ಇತ್ಯಾದಿ. ಈಗ ದಿವ್ಯವಾದ ರಾಜಭೋಜನವನ್ನೇ ನಿನ್ನ ಮುಂದೆ ತಂದಿಟ್ರೆ ನಿನಗೇನಾಗುತ್ತೆ? ಬಾಯಲ್ಲಿ ನೀರು ಇರುತ್ತೆ. ಆಮೇಲೆ ಆಮೇಲೆ ಹೊಟ್ಟೆಯಿಂದ ಹಸಿವು ನುಗ್ಗಿ ನಾಳೆಗೆ ಹೊರಗೆ ಚಾಚುತ್ತೆ. ಆಮೇಲೆ ಅಯ್ಯೋ, ಆಮೇಲೆ ಇನ್ನೇನಯ್ಯ, ಉಂಡು ತಿಂದು ತೇಗಿದ ಮೇಲೆ ನಿದ್ದೆ ಬರುತ್ತೆ. ಅದೇ ನನಗೆ ಸಂತೃಪ್ತಿ. ಈಗ ನನಗೆ ಹಾಗಾಗಿದೆ. ಅಂಥ ಭೋಜನವನ್ನು ಈಗ ತಾನೇ ಕಂಡು ಬಂದೆ. ಆ ರಾಜಭೋಜನ ಕಂಡು ಬಂದಿಯ? ರಾಜಭೋಜನವಲ್ಲಯ್ಯ, ಪ್ರೇಮ ಭೋಜನ. ಅಂದ್ರೆ ಮನಸೋತು ಹೃದಯವನ್ನು ಗೆದ್ದು ಬಂದೆ. ಯಾರಯ್ಯ ನಿನ್ನ ಮನಮೋಹಿನಿ? ಜಗತ್ತೇ ಕಂಡರಿಯದ ಜಗನ್ಮೋಹಿನಿಯೊಬ್ಬಳು. ಆಯ್ತಲ್ಲಿಗೆ. ಏನು ವಿಷಯ ಕುಮಾರಿ? ಉನ್ಮಾದರೆ ಪ್ರೇಮೋನ್ಮಾದ ಅಂದರೆ ಮನಸ್ಸೋತು ಹೃದಯವನ್ನು ಗೆದ್ದು ಬಂದೆ. ಯಾರ ನಿನ್ನ ಮನಮೋಹನ? ಜಗತ್ತೇ ಕಂಡರಿಯದ ಜಗನ್ಮೋಹನ. ಅಯ್ಯೋ ಕುಮಾರಿ, ಆಗೋಯ್ತು ಅನರ್ಥ. ಚಂದ್ರ, ಪ್ರೇಮವೆಂಬುದು ಅನರ್ಥ ಸಾಧನ. ಪ್ರೇಮವೇ ಸಂಸಾರ ಬಂಧನ. ಪ್ರೇಮದಿಂದಲೇ ಇರುವ ಸೌಖ್ಯವು ಲಯವನೈದುವುದು, ಲಯವನೈದುವುದು. ಹಾಗಲ್ಲ, ಹೇಳು. ಪ್ರೇಮವೆಂಬುದೇ ಸೌಖ್ಯ ಸಾಧನ, ಪ್ರೇಮವೇ ಆನಂದ ನಂದನ. ಪ್ರೇಮದಿಂದಲೇ ಪೂರ್ಣಗೊಳ್ಳುವುದು ನರನ ಜೀವನ. ಪ್ರೇಮವೇ ಸುಖ ಶಾಂತಿ, ಪ್ರೇಮದಿಂದಲೇ ನಮ್ಮ ಜನ್ಮ ಧನ್ಯವಾಗುವುದೇ. ಬಹಳ ಚೆನ್ನಾಗಿದೆ, ಬಾ ಹೋಗೋಣ. ಹೌದು, ನೀನು ನಿಲ್ಲಿಸಿಬಿಟ್ಟ ಕಾರಣ ಮತ್ತೆ ಚಂದನಾವತಿ ಕಡೆಗೆ
ಯಾಕೆ? ತಂದೆ ತಾಯಿಗಳ ಅಪ್ಪದು ತಾಳಿ ಕಟ್ಟುವರೆ. ಆಗಲೇ ಹೋಗಿಬಿಟ್ಟಿದೆ ನಿಮ್ಮ ಪ್ರೇಮಲೀಲೆ. ಅಷ್ಟು ದೂರಕ್ಕೆ ನೀವ್ ಯಾರೇ ನನ್ ತಡೆಯೋದಿಕ್ಕೆ? ನಾನಿಲ್ಲಿಗೆ ಬಂದಿರೋದು ನಿಮ್ಮೆಲ್ಲರ ಅದೃಷ್ಟ ಅನ್ಕೊಳ್ಳಿ. ನಿಮಗೆಲ್ಲ ಬುದ್ಧಿ ಕಲಿಸೋದಕ್ಕೆ ನಾನಿಲ್ಲಿ ಬಂದಿರೋದು. ನೀನ್ ಯಾರಾದ್ರೂ ಸರಿ, ಈ ಮಂದಿರದೊಳಗೆ ಪ್ರವೇಶಿಸೋದಕ್ಕೆ ನಿನಗೆ ಅಧಿಕಾರವಿಲ್ಲ. ಏನಂದ್ರಿ? ಮಹಾಮಂತ್ರಿಗಳಿಂದ ಮಂತ್ರಿ ಕುಮಾರಿಗೆ ಉಪಾಧ್ಯಾಯನಿಯಾಗಿ ನೇಮಿಸಲ್ಪಟ್ಟಿರುವ ನನಗೆ ಒಳಗೆ ಪ್ರವೇಶಿಸಲು ಅಧಿಕಾರವಿಲ್ವೇ? ನಿಮ್ಮ ಒಡತಿ ನನ್ನ ಮುಂದೆ ಒಂದು ಘಳಿಗೆ ನಿಂತರೆ ಸಾಕು, ಕಣ್ಣಲ್ಲಿ ಕಣ್ಣಿಟ್ರೆ ಸಾಕು, ಕೈಯಲ್ಲಿ ಕೈ ಇಟ್ರೆ ಸಾಕು. ಬೇಕಾದ ಹಾಗೆ ಆಡಿಸಬಲ್ಲೆ, ಹಾಡಿಸಬಲ್ಲೆ, ಕುಣಿಸಬಲ್ಲೆ, ತಣಿಸಬಲ್ಲೆ, ಮಾಡಬಲ್ಲೆ. ಆದ್ರೆ ಇಲ್ಲಿಂದ ಮುಂದೆ ಒಂದು ಹೆಜ್ಜೆ ಇದ್ರೆ ನಿಮ್ಮಿಬ್ಬರ ತಲೆಗಳ ಮೇಲೆ ಎಗರು ಹೋಗಬಲ್ಲೆ. ನಡೆಯೋದಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬರ್ಲಿ ಅಂತ ಗಂಡಸಲ್ಲಿರೋ ಹೆಣ್ಣಿದ್ರೆ. ಕಂಡಿಯ ವಿಷಯಕುಮಾರಿ, ಈಕೆ ನಿನಗೆ ಹೊಸ ಉಪಾಧ್ಯಾಯನಿ. ಉಪಾಧ್ಯಾಯನಿಯರ ಅನುಭವ ನನಗೆ ಸಾಕಷ್ಟಾಗಿದೆ. ಒಳ್ಳೆ ಇಲ್ಲ ಬೆನ್ನು ಮುಳೆ ನೆಗಬೇಕಾ? ಮಾತುಗಳನ್ನು ಸಾವಧಾನದಿ ಕೇಳು. ನಿನ್ನ ಮನದ ಆಸೆಗಳು ನನಗೆಲ್ಲ ಗೊತ್ತೇಳು. ನಿನ್ನ ಬಯಕೆಗಳೆಲ್ಲ ಫಲಿಸುವು ಶೀಘ್ರದಲ್ಲಿ. ಬಿಡು ಅವ್ವಯ್ಯ. ಮಿಕ್ಕುಪಾಧ್ಯಾಯನಿಯರಂತಲ್ಲ ನಾಮಗಳೇ. ಗಂಡಸರು ಕೋತಿ ಕೋಡಂಗಿಗಳು ಎಂದೆನ್ನು, ಸುಳ್ಳನೆಂದಿಗೂ ನುಡಿಯೇ ನಿಜವಿರುವೆನು. ಹೆಣ್ಣಿಲ್ಲದಲೆ ಜಗದಿ ಗಂಡು ತಾನಿಲ್ಲ, ಗಂಡಿಲ್ಲದಲೆ ಜಗದಿಲ್ಲ. ಹೆಣ್ಣಿನ ಲಲಿತ ಕೋಮಲ ಸರಳ ಸೌಂದರ್ಯ, ಗಂಡಿನ ವರಧೀರ ಶೃಂಗಾರ ಗಾಂಭೀರ್ಯ, ಎರಡರ ಸಂಗಮವೇ ಆನಂದದಾಗರವು. ನೀ ಮಾತ್ರ ಬಂದಲ್ಲಿ ಇದರ ಮರ್ಮವನ್ನೆಲ್ಲ ಗುಟ್ಟಾಗಿ ಬೋಧಿಸುವೆ, ನೀ ತಣಿಯುವಂತೆ. ಸರಿ ಸರಿ, ನೀವು ಹೊರಡಿ. ಅಲ್ಲ, ದೊಡ್ಡ ಉಪಾಧ್ಯಾಯನಿಯಾಗಿ ಬಂದಿರುವೆಯಲ್ಲ, ಮೊದಲು ನೀನ್ ಯಾವ್ಯಾವ ವಿದ್ಯೆಗಳನ್ನು ಕಲಿತಿರುವೆ ಅದನ್ನ ಹೇಳು. ಹಾಗೆ ಕೆನ್ನುತ್ತಿ? ನಾನು ಯಾವ ವಿದ್ಯೆಯನ್ನು ಕಲಿತಿಲ್ಲವೆಂದು ಕೇಳು. 64 ವಿದ್ಯೆಗಳು ನನಗೆ ಕರತಲಾಮಲಕವಾಗಿವೆ ವತ್ಸೆ. ಸಕಲ ಕಲಾ ಪಾರಂಗತಳು ನಾನು. ಅವೆಲ್ಲವನ್ನೂ ನಿನಗೆ ಕಲಿಸಿಕೊಡಬೇಕೆಂಬ ಮಹದಾಸ ನನಗೆ. ಸರಿ ಸರಿ, ಹಾಗಾದ್ರೆ ದಾಂಪತ್ಯ ಶಾಸ್ತ್ರವೆಂದರೇನು ಅದನ್ನು ಹೇಳಿ ನೋಡೋಣ. ದಾಂಪತ್ಯ ಶಾಸ್ತ್ರವೆಂದರೆ ದಂಪತಿಗಳ, ಅಂದರೆ ಗಂಡ ಹೆಂಡರ ಇರಸರಿಕೆ ವಿದ್ಯೆಯನ್ನು ಬೋಧಿಸುವ ಶಾಸ್ತ್ರ. ಹಾಗಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಒಬ್ಬ ಗಂಡು ಸೃಷ್ಟಿಯಾಗಿರುತ್ತಾನೆ. ಅವರಿಬ್ಬರು ಮದುವೆಯಾಗಿ ಪರಸ್ಪರ ಪ್ರೇಮದಿಂದ ಬಾಳುವೆಯನ್ನು ನಡೆಸುತ್ತಾ ಮಾನವ ಕುಲವನ್ನು ಉದ್ಧಾರ ಮಾಡುತ್ತಾರೆ. ಅಂದರೆ ಪ್ರತಿಯೊಂದು ಹೆಣ್ಣು ಒಂದು ಗಂಡನ್ನು ಮದುವೆ ಆಗಲೇಬೇಕೆ? ನಿಸ್ಸಂದೇಹವಾಗಿ, ಅದು ಸೃಷ್ಟಿಯ ನಿಯಮ. ಸರಿ ಸರಿ, ನಿನ್ನನ್ನು ಇನ್ನೂ ಏನೇನೋ ಕೇಳಬೇಕು. ಇಲ್ಲೇ ಕುಳಿತಿರು, ನಾನು ಬೇಗ ಬಂದ್ಬಿಡುವೆ. ವತ್ಸೆ, ನಾನು ಬಹುದೂರದಿಂದ ಹಸಿದು ಬಂದಿದ್ದೇನೆ. ಬಿಸಿಯಾಗಿ ಕಾದ ಹಸನಾದ ನೊರಹಾಲಿಗೆ ಸಕ್ಕರೆ, ಬಾದಾಮಿ, ಕೇಸರಿ, ಪಚ್ಚಕರ್ಪೂರಗಳನ್ನು ಹಾಕಿ ದ್ರಾಕ್ಷಿ, ಕಿತ್ತಳೆ, ಬಾಳೆಹಣ್ಣುಗಳನ್ನು ನೀನೇ ತೆಗೆದುಕೊಂಡು ಬಂದುಬಿಡು. ದಾಸಿಯರ ವಿಳಂಬವನ್ನು ನಾನು ಸಹಿಸೆನು. ಹಾಗೆ ಆಗಲಿ. ಹಾಗೆ ಆಗಲಿ. ಬಡವಾಗುವುದಕ್ಕೆ ಅವಕಾಶ ಇದ್ರೆ ತಾನೆ. ಹೋದ ಕಡೆಯಲ್ಲೆಲ್ಲ ರಸಕವಳ ಸುಖ ನಿದ್ರೆ, ಸಂತೋಷದ ಮೇಲೆ ಸಂತೋಷ, ಆನಂದದ ಮೇಲೆ ಆನಂದ. ಮಿತ್ರ, ಆ ವಿಷಯ ಸಾಕು ನಿಲ್ಸು ನಿನ್ನ ಪುರಾಣ. ಚಂದ್ರ, ಯಾರೀತ? ಮನ್ನಿಸ್ರಿ, ಮೊದಲೇ ಇವನ ಪರಿಚಯ ಮಾಡಿಸಬೇಕಾಗಿತ್ತು. ಅಮ್ಮ, ನನ್ನನ್ನು ಚಿಕ್ಕಂದಿನಲ್ಲಿ ಸಾಕಿದ ತಾಯಿ ನಂದಿನಿ ಎಂದು ಹೇಳಿದ್ದೇನಲ್ಲ? ಹೌದು ಹೌದು, ಅವಳೆಲ್ಲಾದ್ರೂ ಕಂಡು ಬಂದಳೆ? ಓ, ಆಕೆಯನ್ನು ಸಂಧಿಸಿದೆ. ಅವಳ ಮಗನೇ ಈ ಗಣಪತಿ, ನನ್ನ ಬಾಲ್ಯ ಸ್ನೇಹಿತ. ಎಷ್ಟೋ ಬಾರಿ ನನ್ನ ಪ್ರಾಣವನ್ನು ಉಳಿಸಿದ್ದಾನೆ. ಬಹಳ ಚೂಟಿಯಾಗಿದ್ದಾನೆಯೇ ನಿನ್ನ ಗೆಳೆಯ? ಅಯ್ಯೋ, ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟರೆ ಸಾಕು. ಮಾತಾಗಲಿ ಕೆಲಸವಾಗಲಿ ಒಳ್ಳೆ ಪಾದರಸ. ಮಿತ್ರ, ಆ ವಿಷಯ. ಯಾವ ವಿಷಯ? ಆ ವಿಷಯ ಅದು ನಾವು ಬರೋ ಮಾರ್ಗದಲ್ಲಿ ಎಷ್ಟೋ ವಿಷಯ ನಾವಿಬ್ಬರು ಪ್ರಭುವಿಂದ ನನ್ನ ಬಾಮೈದ ಬಂದವನೇ. ಅಲ್ಲವನು ಕೊಳಿಂದ ಮಾರಾದ್ರೆ ಸೇವೆ ಆಗವನೇ ಮಹಾಪ್ರಭು. ಅಲ್ಬೇಡಾನು, ಅವನು ಇಲ್ಲೇ ನಮ್ ಸೇವೆ ಮಾಡ್ಕೊಂಡಿರ್ಲಿ.
ಪ್ರಭುಗಳ ಸೇವೆಗೆ ನಾನಿರೋ ಗಂಟ ಅವನ್ ಯಾಕೆ ಮಹಾಪ್ರಭು ಆ ಹುಡುಗು ಕತ್ತಿ ಹಿಡಿಯೋ ಪಟ್ಟು ಕೂಡ ತಿಳಿದು ಮಹಾಪ್ರಭು ನನ್ ಬಾಮೈದ ಹೇಳ್ದ ಆ ಕೊಳಿಂದ ಮಹಾರಾಜರು ಕುಮಾರನಂತೆ. ಮತ್ತೆ ರಾಜಕುಮಾರ ಹೆಸರನ್ನೇ ಎತ್ತಬೇಡ. ಪೂರ್ತಿ ಕೇಳಿ ಮಹಾಪ್ರಭು, ಆ ರಾಜಕುಮಾರ ಒಳ್ಳೆ ಮನ್ಮಥನಂಗ ಅವನಂತೆ. ಅವನ್ ಕತ್ತಿ ಹಿಡಿದು ನಿಂತ ಅಂದ್ರೆ ಐರು ಬದ್ದನೆ ಬಂದ್ರು ತರ್ತರಾನೆ ಅಂತೆ. ನಾವ್ ಒಳ್ಳೆಯವ್ರನ್ನೊಬ್ಬರು ತೋರಿಸಲಿಲ್ಲ ಹೇಳಿ ಮಹಾಪ್ರಭು. ಒಳ್ಳೆಯವ್ರನ್ನ ಏಕೆ ತೋರಿಸಿಯ ನಾವು? ತನ್ನ ಮಗನಿಗೆ ನಮ್ಮ ಕುಮಾರಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ದುರಾಸೆಯ ದುಷ್ಟ. ಅದು ಮಹಾಪ್ರಭು ಆ ಮಂತ್ರದಾಗೈತೆ ನೋಡಿ ಆ ವೈನ್ ತಂತ್ರ. ಅವನ ಮಂತ್ರ ತಂತ್ರ ಎಲ್ಲ ನಮ್ಮ ಹತ್ರ ನಡೆಯುತ್ತೆಯೋ ಮಂಕೆ? ಪ್ರಭು, ತಮ್ಮ ಅಪ್ಪಣೆಯಂತೆ ಮತ್ತೆ ಕೆಲವು ರಾಜಕುಮಾರರ ಭಾವಚಿತ್ರಗಳನ್ನು ತರಿಸಿದ್ದೇನೆ, ಪರಾಮರ್ಶೆ. ಬೇಕಿಲ್ಲ. ಈ ಸೊಟ್ಟ ಮೂಗಿನವನು, ಕೆಟ್ಟ ಮೂತಿಯವನು, ಹೆಳವ, ಚೊತ್ತ ಇವರನ್ನೆಲ್ಲ ನಾವು ನೋಡಬೇಕಾಗಿಲ್ಲ. ನಿಮ್ಮ ಮಗಳಿಗೆ ಬೇಕಾದ್ರೆ ನೋಡಿಕೊಳ್ಳಿ. ಈಗ ನಾವು ಹೇಳುವ ರಾಜಕುಮಾರನನ್ನು ನೀವೇ ಹೋಗಿ ಒಪ್ಪಿಸಿ ಕರೆತಂದರೆ ಸಾಕು. ಓಹೋ, ಪ್ರಭುಗಳ ಅಪ್ಪಣೆಯಾದ್ರೆ ಭುಜದ ಮೇಲೆ ಕೂರಿಸಿಕೊಂಡು ಕರೆತರುತ್ತೇನೆ. ಆ ಮಹಾನುಭಾವನಾರು ಅಪ್ಪಣೆ ಕೊಡಿಸುವಿರ? ಕೊಂಕಣದ ಕುಳಿಂದ ರಾಜಕುಮಾರ. ಕುಳಿಂದ ಪ್ರಭುಗಳ ಸಾಮಂತ. ಮೇಲಾಗಿ ಅವನಿಗೆ ಮಕ್ಕಳೇ ಇಲ್ಲವಲ್ಲ? ನಿಮಗೆ ಈ ಸುದ್ದಿಯನ್ನು ಹೇಳಿದವರಾರು? ಯಾರೋ ರತನ್ಪಡಿ ವ್ಯಾಪಾರಿಗಳು ಮಹಾಪ್ರಭುಗಳು ತಾವು ಮಾತಾಡ್ತಿದ್ರು ಬುದ್ಧಿ. ಅಷ್ಟೇ ತಾನೇ, ನೀನು ತಂದ ಸುದ್ದಿ ಅಲ್ಲವಲ್ಲ? ಯಾರು ತಂದ್ರೇನು? ನೀವು ಒಡನೆ ಚಂದನಾವತಿ ಹೊರಡಲು ಸಿದ್ಧರಾಗಿರುವರಾ? ಇಲ್ಲ. ಓಹೋ, ಪ್ರಭುಗಳ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ. ಇಗೋ ಹಿಂದೆ ಹೋಗಿ ಬರುವೆ. ಉಳಿಸಿದ್ರಿ ಮಹಾಪ್ರಭು ಬಡ್ಜೀವನ.